ಇದೇನು ಮಾಯಾಮಂತ್ರ ಏನಿಲ್ಲ, ಯಾವ ಟ್ರಿಕ್ಸ್ ಏನಿಲ್ಲ. ಈಗ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಲ್ಲ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ನಾನೇನು ಮ್ಯಾಜಿಕ್ ಮಾಡ್ತಾ ಇದ್ದೀನಾ? ನೋ ಮ್ಯಾಜಿಕ್. ನಿಜವಾಗ್ಲೂ ಮ್ಯಾಜಿಕ್ ಮಾಡ್ತಕ್ಕಂಥದ್ದು ಸೌದೆ ಒಲೆ. ಈಗ ನೋಡ್ರಿ, ನಾವು ಒಲೆ ತಿರ್ತಕ್ಕಂಥದ್ದು ನಮ್ಮ ಶೋರೂಮ್ನಲ್ಲಿ ಎಲ್ಲೂ ಕೂಡ ವೆಂಟಿಲೇಷನ್ ಇಲ್ಲ. ನೀವು ನೋಡ್ರಿ, ನೀವು ತೋರಿಸಿ, ಎಲ್ಲೂ ಕೂಡ ವೆಂಟಿಲೇಷನ್ ಇಲ್ಲ. ಇಲ್ಲಿ ಹೊರಗಡೆ ಗ್ಲಾಸು ಕೂಡ ಫಿಟ್ ಮಾಡಿದ್ದೀವಿ. ಈ ಗ್ಲಾಸಲ್ಲೂ ಕೂಡ ಏರ್ ಹೋಗಲ್ಲ. ಆದ್ರೂ ಕೂಡ ಇಡೀ ಕಟ್ಟಡದಲ್ಲಿ, ಇಡೀ ಶೋರೂಮಲ್ಲಿ ಎಲ್ಲೂ ಕೂಡ ಹೊಗೆ ಇಲ್ಲ. ನೋಡಿ, ದೇಸಿ ಸ್ಟವ್ನಲ್ಲಿ ಸಣ್ಣ ಕುಡಿಕೆಯಿಂದ ಅಲ್ಲಿ ಮಡಕೆನೂ ಸಹ ಇಡ್ಬೋದು, ಮಣ್ಣಿಂದ ಮಾಡಿರ್ತಕ್ಕಂಥ ಚೌರಿಗೆನೂ ಸಹ ಇಡ್ಬೋದು. ಇದುವರೆಗೆ ಮಡಕೆ ಕುಡಿಕೆ ದೇಸಿ ಸ್ಟವ್ ಮೇಲೆ ಇಟ್ಟಿರೋದು ನೋಡಿದಿರಿ. ಇವಾಗ ನೋಡ್ರಿ, ಅಡುಗೆ ಮಾಡೋದಕ್ಕೆ ಪಾತ್ರೆ. ಇದ್ರ ಮೇಲೆ ನೀವು ನೇರವಾಗಿ ಸುಮಾರು 10 ರಿಂದ 12 kg ಭಾರ ಇಡ್ಬೋದು. ಯಾವುದೇ ತರದ ತೊಂದರೆ ಇಲ್ಲ. ಅಕಸ್ಮಾತ್ ನೀವು ಇನ್ನೂ ಹೆಚ್ಚಿಗೆ ಭಾರ ಇಡಬೇಕು ಅಂತಂದ್ರೆ ಸ್ಟ್ಯಾಂಡ್ ಇಟ್ಕೊಂಡ್ರೆ ನೀವು ಇದ್ರ ಮೇಲೆ 20 kg ಭಾರ ಇಡ್ಬೋದು. ಸ್ಟ್ಯಾಂಡ್ ಮೇಲೆ ಚಿಕ್ಕದೊಂದು ಕುಡಿಕೆ ಇಟ್ಟಿದೀವಿ, ಸ್ಟ್ಯಾಂಡ್ ಮೇಲೆ ಮಡಕೆ ಇಟ್ಟಿದೀವಿ, ಅದೇ ಸ್ಟ್ಯಾಂಡ್ ಮೇಲೆ ಮಣ್ಣಿಂದ ಮಾಡಿರ್ತಕ್ಕಂಥ ಚೌರಿಗೆ ಇಟ್ಟಿದೀವಿ. ಇಷ್ಟೆಲ್ಲ ಇಟ್ಟ ಮೇಲೆ ನೀವು ಪಾತ್ರೆ ಇಡ್ಬೋದು. ಇಲ್ಲಿ ಗಮನಿಸಬೇಕಾದ ಒಂದು ವಿಚಾರ ಏನಪ್ಪಾ ಅಂದ್ರೆ, ಈ ಪಾತ್ರೆ ಸ್ಟವ್ ಸ್ಟ್ಯಾಂಡ್ ಮೇಲೆ ಕೂರುತ್ತೆ, ಸ್ಟವ್ ಟಚ್ ಆಗಲ್ಲ. ಸ್ಟವ್ ಆವಾಗ ಲೈಫ್ ಇರುತ್ತೆ, ಸ್ಟವ್ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಇವಾಗ ನೀವು ಕೇಳ್ಬೋದು, ಸರ್ 10 kg ಆಯ್ತು, ಅದ್ರ ಮೇಲೆ ಇನ್ನೂ ಜಾಸ್ತಿ ಇಡ್ಬೋದಾ? ಖಂಡಿತ, ಅದನ್ನು ಮಾಡಿ ನೋಡೋಣ. ಸುಮಾರು 20 ರಿಂದ 25 kg ಭಾರ ಇಡ್ಬೋದು. ದೇಸಿ ಸೌದೆ ಒಲೆಯಲ್ಲಿ ಬೆಂಕಿ ಉರಿತಾ ಇರ್ತಕ್ಕಂಥದ್ದು ಸೌದೆಯಿಂದ. ಹಾಗಾದ್ರೆ ಈ ಫ್ಯಾನ್ ಏನಕ್ಕೆ? ವೀಕ್ಷಕರು ಬಹಳ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ಕರೆಂಟ್ ಇಲ್ಲ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ UPS ಕೂಡ ರನ್ ಆಗುತ್ತೆ. ಟಾರ್ಚ್, ಇದು ಸೋಲಾರ್ದು ಟಾರ್ಚು. ಈ ಟಾರ್ಚ್ ಮುಖಾಂತರ ಕೂಡ ಈ ಸ್ಟವ್ ರನ್ ಆಗುತ್ತೆ. ಹೇಗೆ ರನ್ ಆಗುತ್ತೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇಲ್ಲಿ ಬಿಚ್ಚಿದೀನಿ. ಈ USB ಇದನ್ನ ಇಲ್ಲಿ ಕನೆಕ್ಟ್ ಮಾಡ್ತೀನಿ ನೋಡಿ. ಈಗ ಕನೆಕ್ಟ್ ಮಾಡ್ತಾ ಇದ್ದೀರಾ? ಗಮನಿಸ್ತಾ ಇರಬಹುದು. ಇವಾಗ ನೋಡಿ, ಕಾಣ್ತಾ ಇದೆಯಾ? ನೋಡಿ, ಇವಾಗ ತೆಗಿತೀನಿ. ಆಫ್ ಆಯ್ತು. ಆನ್ ಆಯ್ತು. ಸೋಲಾರಲ್ಲೂ ಕೂಡ ಟಾರ್ಚ್ ಕಡೆಯಿಂದಲೂ ಕೂಡ ರನ್ ಆಗುತ್ತೆ. ನೀವು ಕೇಳಬಹುದು, ಸರ್ ನಮ್ಮಲ್ಲಿ ಕರೆಂಟು ಇಲ್ಲ, UPS ಇಲ್ಲ, ಸೋಲಾರ್ ವ್ಯವಸ್ಥೆನೂ ಕೂಡ ಇಲ್ಲ, ಬೇರೆ ಏನಾದ್ರು ವ್ಯವಸ್ಥೆ ಇದೆಯಾ? ನಿಮ್ಮಲ್ಲಿ ಸ್ಕೂಟ್ರು, ಕಾರು ಏನಾದ್ರು ಇದ್ರೆ ಇದನ್ನ ಆ ಪಾಯಿಂಟ್ ತಗೊಂಡಾಗ ಹಾಕಿದ್ರೆ ಈ ಫ್ಯಾನ್ ರನ್ ಆಗುತ್ತೆ. ಓಕೆನಾ? ಈಗ ನೀವು ಕೇಳಬಹುದು, ಸರ್ ನಮ್ಮಲ್ಲಿ ಕರೆಂಟು ಇಲ್ಲ, ಸೋಲಾರು ಇಲ್ಲ, UPS ಇಲ್ಲ, ಸ್ಕೂಟ್ರು, ಕಾರು ಯಾವುದು ಇಲ್ಲ, ಏನ್ ಮಾಡೋದು ಅಂತಂದ್ರೆ ಈ ಪವರ್ ಬ್ಯಾಂಕ್ ನಿಂದ ಉಳ್ಕೊಂಡು ಮಾಡಬಹುದು. ಈಗ ಪವರ್ ಬ್ಯಾಂಕ್ ಇದೆ ನೋಡಿ, ಕನೆಕ್ಟ್ ಮಾಡ್ತೀನಿ. ಸೂಪರ್ ಸರ್, ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಇದು ಪವರ್ ಬ್ಯಾಂಕು. ನಾವು ಪವರ್ ಬ್ಯಾಂಕ್ ನೋಡಿ ತೆಗಿತೀನಿ, ಹೊಗೆ ಬರುತ್ತೆ. ಹಾಕ್ತೀನಿ, ಹೊಗೆ ಬರಲ್ಲ. ಕರೆಂಟ್ ಇಲ್ಲ, ಸೋಲಾರು ಇಲ್ಲ, ಪವರ್ ಬ್ಯಾಂಕು ಇಲ್ಲ, UPS ಇಲ್ಲ, ಏನೂ ವ್ಯವಸ್ಥೆ ಇಲ್ಲ ಅಂದಾಗ ನೀವು, ಸರ್ ನಿಮ್ಮಲ್ಲಿ ಮೊಬೈಲ್ ಇದೆಯಾ? ಕೊಡಿ, ಮೊಬೈಲ್ ಕೊಡಿ. ಕೊಡಿ, ನಿಮ್ಮ ಹತ್ರ ಯಾವ್ದಾದ್ರು ಮೊಬೈಲ್ ಇದ್ರೆ ಕೊಡಿ. ನೋಡಿ, ಇವಾಗ ಇವ್ರ ಮೊಬೈಲ್ ನೋಡಿ ವೀಕ್ಷಕರೇ, ಇವ್ರು ಮೊಬೈಲ್ ಕೊಡ್ತಾ ಇದ್ದಾರೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಈ ಮೊಬೈಲ್ ನಿಂದ ಕೂಡ ಸ್ಟವ್ ರನ್ ಆಗುತ್ತೆ ಹಾಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ದಯಮಾಡಿ ಈ ವಿಡಿಯೋದಲ್ಲಿ ಸರಿಯಾಗಿ ನೋಡಿ. ಕಲೆಕ್ಷನ್ ನಾನು ತೆಗಿತಾ ಇದ್ದೀನಿ. ಇವಾಗ ಆಫ್ ಆಗಿದೆ ನೋಡಿ. ನಿಮ್ಮ ಮೊಬೈಲ್ಗೆ ಈ ತರ ಕನೆಕ್ಟರ್ ಬೇಕಾಗುತ್ತೆ. ಈ ಕನೆಕ್ಟರ್ನ ಇಲ್ಲಿಗೆ ಕನೆಕ್ಟ್ ಮಾಡಿ. ಸುಮಾರು 1/2 hour ಮೇಲಾಗಿದೆ ಈ ಮೊಬೈಲ್ ಇಂದ ಹಾಕಿ. ಈ ಮೊಬೈಲ್ ಇದುವರೆಗೂ ಕೂಡ ಮೊಬೈಲ್ ರನ್ ಆಗ್ತಾ ಇದೆ ನೋಡಿ. ಇವಾಗ ಬೆಂಕಿ ಉರಿತಾ ಇದೆ. ಈ ಬೆಂಕಿ ನೋಡಿ ಕುದೀತಾ ಇದೆ. ಈಗ ಮೋರ್ ದೆನ್ 30 minutes ಅಲ್ಲಿ ಅದು ತುಂಬಾ ಬಾಯಲಾಗ್ತಾ ಇದೆ ನೋಡಿ. ಇವಾಗ ನೋಡ್ಕೊಳ್ಳಿ. ಇವಾಗ ಮತ್ತೊಂದ್ಸಾರಿ ರಿಪೀಟ್ ಮಾಡ್ತೀವಿ. ಈ ಮೊಬೈಲಲ್ಲಿ ದೇಸಿ ಸ್ಟವ್ ಫ್ಯಾನ್ ರನ್ ಆಗ್ತಾ ಇದೆ. ಇವಾಗ ನೋಡ್ರಿ, ಇವಾಗ ನೋಡ್ಕೊಳ್ಳಿ. ಇವಾಗ ತೆಗೆದಿದ್ದೀವಿ. ಓಕೆನಾ? ಈಗ ಇದನ್ನ ನಾನು, ಇದು ಸೋಲಾರ್ದು ಟಾರ್ಚು. ಈಗ ಟಾರ್ಚ್ಗೆ ನಾವು ಕನೆಕ್ಟ್ ಮಾಡ್ತೀವಿ. ಈಗ ಟಾರ್ಚ್ ಆಯ್ತು. ಈಗ ಟಾರ್ಚ್ ಅನ್ನು ತೆಗಿತೀನಿ. ನಾನೇನ್ ಮಾಡ್ತೀನಿ, ಪವರ್ ಬ್ಯಾಂಕ್ ಹಾಕ್ತೀನಿ. ದಯಮಾಡಿ ಗ್ರಾಹಕರು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕು. ನಾವು ಕೆಳಗಡೆ ಫ್ಯಾನ್ ಕೊಟ್ಟಿರತಕ್ಕಂಥದ್ದು ಬೆಂಕಿ ಉರಿಯೋದಕ್ಕಲ್ಲ, ಹೊಗೆ ಬಾರದೇ ಇರೋದಕ್ಕೆ ಕೆಳಗಡೆ ಫ್ಯಾನ್ ಕೊಟ್ಟಿರ್ತಕ್ಕಂಥದ್ದು.
ಬೆಂಕಿ ಉರಿಯೋದು ಯಾವ್ದ್ರಿಂದ? ಸೌದೆಯಿಂದ. ನಿಮ್ಮಲ್ಲಿ ಸಣ್ಣ ಸಣ್ಣ ಕಟ್ಟಿಗೆ ಇಲ್ಲ ಅಂದ್ರೆ ನಮ್ಮಲ್ಲಿ ಪೆಲೆಟ್ ಸಿಗುತ್ತೆ. ಪೆಲೆಟ್ಸ್ ಇದನ್ನು ಕೂಡ ಹಾಕ್ಬೋದು. ಕೆಲವ್ರು ಕೇಳ್ತಕ್ಕಂಥದ್ದು, ಸರ್ ಸೋಲಾರ್ ಇಂದ ಎಷ್ಟೊತ್ತು ಉರಿತದೆ, ಪವರ್ ಬ್ಯಾಂಕ್ ನಿಂದ ಎಷ್ಟೊತ್ತು ಉರಿತದೆ, ಮೊಬೈಲ್ ನಿಂದ ಎಷ್ಟೊತ್ತು ಉರಿತದೆ? ನೀವು ಒಳ್ಳೆ ಮೊಬೈಲ್ ಆಗಿದ್ರೆ ಫುಲ್ ಚಾರ್ಜರ್ ಇಟ್ಕೊಂಡಿದ್ರೆ ಸುಮಾರು 2 or 3 hours ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆನಾ? ಪವರ್ ಬ್ಯಾಂಕು ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ದೇಸಿ ಸ್ಟವ್ಗೆ ಸೌದೆನೆ ಹೇಗೆ ಹಾಕೋದು ನೋಡಿ, ಸೌದೆನ ಇಲ್ಲಿ ಹಾಕ್ಬೇಕು. ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ, ದೇಸಿ ಸೌದೆ ಒಲೆಯಲ್ಲಿ ಹೊಗೆ ಬರುತ್ತಾ? ಏನು ಎರಡೇ ಪ್ರಶ್ನೆ, ಮಸಿ ಆಗುತ್ತಾ? ನೋಡಿ ಗ್ರಾಹಕರೇ, ನಾವು ಈ ಸ್ಟವ್ನ ಹಚ್ಚಿ ಸುಮಾರು 30 minutes ಆಗಿದೆ, ನೀರು ಆಗಲೇ ಕುದೀತಾ ಇದೆ, ಯಾವುದೇ ಥರದ ಮಸಿ ಆಗಿಲ್ಲ. ನೋಡಿ ನೀವೇ ನೋಡ್ರಿ, ಇದು ಬಿಲ್ಡಿಂಗ್, ಇದು ಸುತ್ತ ಗ್ಲಾಸ್ ಹೌಸ್ ಇದೆ, ಸುತ್ತ ಕವರ್ ಇದೆ, ಎಲ್ಲೂ ಕೂಡ ಒಂದು ವೆಂಟಿಲೇಷನ್ ಇಲ್ಲ. ಆದರೂ ಕೂಡ ಒಂದು 10% ಕೂಡ ಹೊಗೆ ಇಲ್ಲ. ಗಟ್ಟಿ ಸೌದೆ ಹಾಕಿದ್ರೆ ಹೊಗೆ ಬರಲ್ಲ. ದೇಸಿ ಸೌದೆ ಒಲೆಯಲ್ಲಿ ಒಂದು 90% ಹೊಗೆ ಬರಲ್ಲ, 80% ಮಸಿ ಆಗಲ್ಲ. ಸೌದೆಗಳು 50% ನಿಮಗೆ ಬೇರೆ ಸೌದೆನಲ್ಲಿ ಉಪಯೋಗಿಸೋದಕ್ಕಿಂತ 50% ಟೈಮ್ ಸೇವ್ ಆಗುತ್ತೆ. ನೀವು ಟೂರ್ ಹೋದಾಗ, ಟ್ರಿಪ್ ಹೋದಾಗ, ದೇವಸ್ಥಾನಗಳ ಹತ್ರ ಹೋದಾಗ, ಜಮೀನುಗಳ ಹತ್ರ ಹೋದಾಗ, ತೋಟದ ಮನೇಲಿ ಮಾಡಬೇಕಾದ್ರೆ ಇದನ್ನು ಎಲ್ಲಿ ಬೇಕಾದ್ರೂ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡೋಗಿ ನೀವು ಅಡುಗೆ ಮಾಡ್ಬೋದು. ಇದುವರೆಗೆ ನಿಮ್ಗೆ ಎಲ್ಲರೂ ಕೂಡ ಕಾಡ್ತಕ್ಕಂಥ ಒಂದು ಪ್ರಶ್ನೆ, ದೇಸಿ ಸೌದೆ ಒಲೆ ಬೆಲೆ ಏನು? ದೇಸಿ ಸೌದೆ ಒಲೆ ಆಲ್ ಓವರ್ ಕರ್ನಾಟಕ 3280 ರೂಪಾಯಿಗೆ ಕೊರಿಯರ್ ಮುಖಾಂತರ ಅವ್ರು ಕೈ ತಲುಪುತ್ತೆ. ರಾಜ್ಯದ ಯಾವುದೇ ಮೂಲೆಗೆ ಬೇಕಾದ್ರೂ ಕೊರಿಯರ್ ಮುಖಾಂತರ, ಪ್ರೊಫೆಷನಲ್ ಕೊರಿಯರ್ ಆಗಿರ್ಬೋದು, VRL ಮುಖಾಂತರ ಆಗಿರ್ಬೋದು, 3280 ರೂಪಾಯಿ, 3280 rupees ಅವ್ರ ಮನೆಗೆ ಕೊರಿಯರ್ ಚಾರ್ಜ್ ನಾವೇ ಪೇ ಮಾಡಿರ್ತೀವಿ. ಎನಿ ಡ್ಯಾಮೇಜ್, ಎನಿ ಬ್ರೇಕ್ ಅದನ್ನು ವಾಪಸ್ ಹಾಕತ್ತೀವಿ ಅನ್ನೋ ಟರ್ಮ್ ಅಂಡ್ ಕಂಡೀಷನ್ ಮೇಲೆ ಅವರ ಸರಿಯಾದ ಅಡ್ರೆಸ್ ಕೊಟ್ಟರೆ, ಅವ್ರ ಸರಿಯಾದ ವಿಳಾಸಕ್ಕೆ ನಾವು ಕಳಿಸ್ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ನಾನು ಗ್ರಾಹಕರಲ್ಲಿ ಮತ್ತೊಂದು ಸರಿಯನ್ನು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಇದು ಬೆಳಗಿನ ಜಾವ 9:30 9:30 to 7:30 ಅಷ್ಟರೊಳಗೆ ಮಾತ್ರ ಕರೆ ಮಾಡಿರಿ. ನಮ್ಮ ಅಡ್ರೆಸ್ಸು ದೇಶಿ ಪ್ರಾಡಕ್ಟ್ಸ್, KM ದೊಡ್ಡಿ ಟೌನ್, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ 571422. ಮೊಬೈಲ್ ನಂಬರ್ ಬಂದು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆ ಮೊಬೈಲ್ ನಂಬರ್ಗೆ ಕರೆ ಮಾಡಿ, 9353121225 ಈ ನಂಬರ್ಗೆ ಕರೆ ಮಾಡಿ. ಇದುವರೆಗೆ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.